ನೂರಾರು ಊರು ಸುತ್ತಿ ಏನೇನೋ ಕಂಡ ಮೇಲೂ ನಮ್ಮೂರೇ ನಮಗೆ ಮೇಲು ಅನ್ನೋ ಹಾಗೆ ನನ್ನ ಹುಟ್ಟೂರು ಸಕಲೇಶಪುರ ತಾಲೂಕಿನ ಒಂದು ಸಣ್ಣ ಗ್ರಾಮವಾದ ಊರಿನ ಹೆಸರಲ್ಲೇ ಈಶ್ವರನಿರುವ ಈಶ್ವರಹಳ್ಳಿಯ ಒಂದು ಅದ್ಭುತ ಜಾತ್ರಾ ಮಹೋತ್ಸವವನ್ನ ನಮ್ಮ ಕರುನಾಡಿನ ಕನ್ನಡಿಗರಿಗೆ ಪರಿಚಯಿಸುವ ಒಂದು ಸಣ್ಣ ಆಸೆ ನನಗಿದೆ. ಜಾತ್ರಾ ಜಂಪಾ ಸುಗ್ಗಿ ಮಾಸಗಳು ಈ ವಸಂತ ಮಾಸದಲ್ಲಿ ಪ್ರಕೃತಿಯಲ್ಲಿ ಹಚ್ಚ ಹಸಿರಿನ ಹೊಚ್ಚ ಹೊಸ ಉಡುಗೆಗಳನ್ನ ತೊಟ್ಟು ನಿಲ್ಲೋ ಹೊತ್ತಿಗೆ ಶುರುವಾಗುತ್ತವೆ. ನಮ್ಮ ಮಲೆನಾಡಿನಲ್ಲಿ ಜಾತ್ರಾ ಮಹೋತ್ಸವಗಳು ವರ್ಷವಿಡೀ ನಮ್ಮನ್ನು ಕಾಯುವ ದೇವರನ್ನ ಶೃಂಗಾರಗೊಳಿಸಿ ಊರೆಲ್ಲ ಹೊತ್ತು ಮೆರೆಸೋ ಹಬ್ಬ ಇದಾಗಿರುತ್ತದೆ. ಸತತವಾಗಿ 2 ದಿನಗಳ ಕಾಲ ಸಂಪ್ರದಾಯಬದ್ಧವಾಗಿ ಈ ಆಚರಣೆಗಳು ನಡೆಯುತ್ತವೆ. ಈ ನಮ್ಮ ಜಾತ್ರಾ ಮಹೋತ್ಸವಗಳಿಗೆ ಮೆರುಗು ಬರುವುದು ಡೊಳ್ಳು ಕುಣಿತ, ತಮಟೆ ವಾದ್ಯ ಇವುಗಳಿಂದಲೇ. ಅಡ್ಡೆ ನಿರ್ಮಿಸಿ ಅದರಲ್ಲಿ ದೇವರನ್ನ ಕೂರಿಸಿ ಹೊತ್ತು ಸಾಗುವ ಈ ಯಾತ್ರೆ ಹಲವಾರು ವಿಭಿನ್ನ ಆಚರಣೆಗಳಿಗೆ ಸಾಕ್ಷಿಯಾಗಿದೆ. ಸುಡುವ ಕೆಂಡವನ್ನ ಹಾದು ಹೋಗುವುದು, ದೇವರನ್ನ ಕೂರಿಸಿ ಹಣ್ಣು ಕಾಯಿ ಮಾಡುವುದು, ಹೊಳೆ ಸ್ನಾನಗಳು, ಸುಗ್ಗಿ ಕುಣಿತಗಳು ಇವೆಲ್ಲದರಲ್ಲೂ ಭಕ್ತಿ ಭಾವ ತುಂಬಿರುತ್ತದೆ. ದೇವರಿಗೆ ಸಂಬಂಧಪಟ್ಟ ಪ್ರತಿ ಜಾಗಗಳಲ್ಲಿಯೂ ದೇವರನ್ನ ಕೂರಿಸಿ ಆಚರಣೆ ಮಾಡಿ ಪೂಜೆ ನೈವೇದ್ಯವನ್ನ ನೆರವೇರಿಸಲಾಗುತ್ತದೆ. ನಮಾಮಿ ನಮಾಮಿ ಈಶ್ವರ ನಾಟ್ಯ ಪೂಜಿತಂ. ಇನ್ನು ನಮ್ಮ ಈಶ್ವರನ ಜಾತ್ರಾ ಮಹೋತ್ಸವದಲ್ಲಿ ವೇದಿಕೆಯ ಕಾರ್ಯಕ್ರಮವನ್ನು ಕೂಡ ಹಮ್ಮಿಕೊಳ್ಳಲಾಗಿತ್ತು. ನೀವು ನೋಡ್ತಾ ಇದ್ದೀರಾ, ಈ ಒಂದು ಕಾರ್ಯಕ್ರಮಕ್ಕೆ ನಮ್ಮ ಎಸಳೂರಿನ ತೆಂಕಲಗೂಡು ಮಠದ ಸ್ವಾಮೀಜಿಗಳಾದಂತಹ ಶ್ರೀ ಶ್ರೀ ಚನ್ನಸಿದ್ದೇಶ್ವರ ಮಹಾಸ್ವಾಮೀಜಿಗಳು ಅತಿಥಿಯಾಗಿ ಆಗಮಿಸಿದ್ದರು. ಈ ಕಾರ್ಯಕ್ರಮದಲ್ಲಿ ನನಗೆ ನಿರೂಪಣೆ ಮಾಡುವಂತಹ ಭಾಗ್ಯ ಸಿಕ್ಕಿತ್ತು. ನಾನು ಆ ಊರಿಗೆ ಅತಿಥಿಯಾಗಿ ಹೋಗಿದ್ದು, ಆದರೆ ಅಲ್ಲಿ ನಾನು ನಿರೂಪಕಿಯಾಗಿ ಪಾಲ್ಗೊಂಡೆ. ಶಿವನ ಅನುಗ್ರಹ ಅಂದರೆ ತಪ್ಪಾಗಲ್ಲ. ನನ್ನ ಕನ್ನಡದ ನಿರೂಪಣೆಯನ್ನ ಪ್ರದರ್ಶನ ಮಾಡೋದಕ್ಕೆ ಒಂದು ಅವಕಾಶ ಮಾಡಿಕೊಟ್ಟ ಈಶ್ವರನಿಗೆ ನಾನು ಹಾಗೂ ಆ ಈಶ್ವರಹಳ್ಳಿಯ ಗ್ರಾಮಸ್ಥರಿಗೂ ಕೂಡ ತುಂಬ ಆಭಾರಿಯಾಗಿರುತ್ತೇನೆ. ನಿಮ್ಮ ಪ್ರೀತಿ ವಿಶ್ವಾಸ ನನ್ನ ಮೇಲೆ ಹೀಗೆ ಇರಲಿ. ತುಂಬ ಇಷ್ಟಪಟ್ಟರು ಎಲ್ಲರೂ ನನ್ನ ಕನ್ನಡವನ್ನು ಕೇಳಿದ್ರು. ಮೇಡಮ್, ಯಾವುದೇ ಕಾರ್ಯಕ್ರಮಕ್ಕೂ ಬಂದು ಮಾಡಿಕೊಡ್ತೀರಾ ಅಂತ ನನಗೆ ತುಂಬ ಖುಷಿ ಆಯಿತು. ಈ ಎಲ್ಲ ಕೃಪೆ ಈ ಚನ್ನಸಿದ್ದೇಶ್ವರ ಸ್ವಾಮೀಜಿಗಳ ಅನುಗ್ರಹ ಹಾಗೂ ಈಶ್ವರನ ಆಶೀರ್ವಾದ ನನ್ನ ಮೇಲೆ ಸದಾ ಇರಲಿ. ನಿಮ್ಮೆಲ್ಲರಿಗೂ ಸಹ ನಾನು ಸದಾ ಆಭಾರಿಯಾಗಿರುತ್ತೇನೆ. ಧನ್ಯವಾದಗಳು. ಇನ್ನು ಈಶ್ವರಹಳ್ಳಿಯ ಜನ ಅದೇ ದಿನ ರಾತ್ರಿ ದೇವರನ್ನ ವೀರಗಾಸೆಯ ನೃತ್ಯದ ಮೂಲಕ ಹಾಗೂ ಡೊಳ್ಳು ಕುಣಿತಗಳ ಮೂಲಕ ದೇವರನ್ನ ಗಂಗಾ ಸ್ನಾನಕ್ಕೆ ಕರೆದುಕೊಂಡು ಹೋಗಿ ಗಂಗೆಯಿಂದ ಸ್ನಾನವನ್ನ ಮಾಡಿಸಿ ದೇವರ ಗುಡಿಯ ವಿಶೇಷವಾಗಿ ನಮ್ಮ ಈಶ್ವರಹಳ್ಳಿಯ ಗ್ರಾಮಸ್ಥರು ದೇವರ ಆಶೀರ್ವಾದದಿಂದ ಕೊಡಗಿನ ಕೊಡವರ ನೃತ್ಯದ ಪ್ರದರ್ಶನವನ್ನ ಕೂಡ ಏರ್ಪಡಿಸಿದ್ದರು. ಎಷ್ಟು ಮುದ್ದಾಗಿ ಅವರ ಒಂದು ಶೈಲಿಯಲ್ಲಿ ಅವರ ಸಂಸ್ಕೃತಿಯಂತೆ ದೇವರ ಮುಂದೆ ನೃತ್ಯವನ್ನ ಮಾಡ್ತಾ ಇದ್ದಾರೆ ಅನ್ನೋದನ್ನ ನೋಡಿ ಕಣ್ತುಂಬಿಕೊಳ್ಳಿ. ನಂತರ ನಮ್ಮ ಈಶ್ವರನ ಸನ್ನಿಧಾನದ ಮುಂದೆ ಆವರಣದಲ್ಲಿ ಒಂದು ಅದ್ಭುತವಾದ ಕರ್ಪೂರದಿಂದ ಮಂಡಲವನ್ನ ನಿರ್ಮಿಸಿ ಅದರ ಸುತ್ತ ವೀರಗಾಸೆಯ ನೃತ್ಯವನ್ನ ಜನರ ಮುಂದೆ, ಭಕ್ತಾದಿಗಳ ಮುಂದೆ ಅದ್ಭುತವಾಗಿ ಆಕ್ರೋಶದಿಂದ ವೀರಗಾಸೆಯ ಪರಂಪರೆಯ ಅನುಸಾರವಾಗಿಯೇ ಜನರ ಮುಂದೆ ಅದ್ಭುತವಾದಂತಹ ಒಂದು ನೃತ್ಯವನ್ನ ಪ್ರದರ್ಶಿಸಲಾಗುತ್ತಿದೆ.
ಇನ್ನು ಮಾರನೆಯ ದಿನ ಊರಿನ ಗ್ರಾಮಸ್ಥರೆಲ್ಲರೂ ಮಡಿಯಲ್ಲಿ ಬಂದು ಮುಂಜಾನೆ ಅಷ್ಟೊತ್ತಿಗೆ ದೇವರ ಮುಂದೆ ಹಾಕಿರುವಂತಹ ಒಂದು ಕೆಂಡದ ಗುಂಡಿಯಲ್ಲಿ ಯುವಕರು, ಯುವತಿಯರು, ಮಹಿಳೆಯರು ಎಲ್ಲರೂ ಕೂಡ ಕೆಂಡವನ್ನು ಹಾಯುವುದರ ಮೂಲಕ ಈಶ್ವರನ ಕೃಪೆಗೆ ಪಾತ್ರರಾಗುತ್ತಾರೆ. ಈ ರೀತಿಯಾಗಿ ಅಡ್ಡೆಯನ್ನು ಹೊತ್ತು ಕೆಂಡದ ಮೇಲೆ ಹಲವಾರು ಹೆಜ್ಜೆಗಳನ್ನು ಇಟ್ಟು ದೇವಸ್ಥಾನದ ಸುತ್ತ 3 ಸುತ್ತುಗಳನ್ನು ಬರುವಂತಹ ಪದ್ಧತಿ ಈ ಊರಿನಲ್ಲಿ ಪರಂಪರಾಗತವಾಗಿ ಬಂದಿದೆ. ನೀವು ನೋಡ್ತಾ ಇದ್ದೀರಾ ವೀರಭದ್ರೇಶ್ವರನ ಅಡ್ಡೆ ಯಾವ ರೀತಿಯಾಗಿ ಹಿಂದೆ ಮುಂದೆ ಈ ರೀತಿಯಾಗಿ ಚಲಿಸ್ತಾ ಇದೆ. ದೇವಸ್ಥಾನದ ಸುತ್ತ ಬರುತ್ತಾ ಇದೆ. ಕೆಂಡವನ್ನು ಹಾಯ್ದಾದ ನಂತರ ಎಲ್ಲ ಭಕ್ತಾದಿಗಳು ಸಹ ವೀರಭದ್ರೇಶ್ವರನ ನೃತ್ಯವನ್ನು, ವೀರಗಾಸೆಯನ್ನು ನೋಡೋದಕ್ಕೆ, ಕಣ್ತುಂಬಿಕೊಳ್ಳೋದಕ್ಕೆ ದೇವಸ್ಥಾನದ ಆವರಣದಲ್ಲಿ ಸುತ್ತಲೂ ಜನ ನೆರೆದಿರುತ್ತಾರೆ. ನಿಜವಾಗ್ಲೂ ಹೇಳಬೇಕು ಅಂದರೆ ಈ ವೀರಭದ್ರೇಶ್ವರನ ವೀರಗಾಸೆಯ ರೌದ್ರಾವತಾರವನ್ನು ಕಣ್ತುಂಬಿಕೊಳ್ಳೋದು ಕೆಲವರಿಗೆ ತುಂಬ ಹೆಚ್ಚು ಖುಷಿ ಕೊಡುತ್ತೆ. ಅದರಲ್ಲಿ ನಮ್ಮ ಮಕ್ಕಳಿಗಂತೂ ತುಂಬ ಭಯ ಪಡ್ತಾರೆ. ನನ್ನ ಮಕ್ಕಳಂತೂ ಮುಂದೆನೇ ಬರಲಿಲ್ಲ. ನನ್ನ ಅಕ್ಕನ ಮಗಳು ಒಬ್ಳಿದ್ಲು, ಅವಳಂತೂ ರೂಮಿಂದನೇ ಆಚೆ ಬರಲಿಲ್ಲ. ಇವರು ಆ ಊರಿನಿಂದ ಆಚೆ ಹೋದ್ಮೇಲೆ ನಾನು ಹೆದರಿಕೆ ಆಗುತ್ತೆ ಅಂತ ಪಾಪ ಮಲ್ಕೊಬಿಟ್ಟಿದ್ಲು. ನೋಡ್ತಾ ಇರ್ಬೋದು ಎಷ್ಟು ಅದ್ಭುತವಾದಂತಹ ಪ್ರದರ್ಶನವನ್ನು ನೀಡ್ತಾರೆ. ವೀರಭದ್ರನ ಒಂದು ಕಥೆಯನ್ನು ಹೇಳಲಿಕ್ಕೆ ಶುರು ಮಾಡ್ತಾರೆ. ಹಾಗೆಯೇ ಒಂದು ಸಂಪ್ರದಾಯ ಕೂಡ ಇದೆ. ಒಂದು ಚೊಂಬಿನಲ್ಲಿ ತುಂಬ ಅಕ್ಕಿಯನ್ನು ತುಂಬಿಸಿ ಅದಕ್ಕೆ ಖಡ್ಗವನ್ನು ಸೇರಿಸಿ ಅದನ್ನು ಯಾವುದೇ ರೀತಿಯ ಗ್ರಿಪ್ ಇಲ್ಲದೇ ಎತ್ತಿ ಹಿಡಿದು ಕರ್ಪೂರವನ್ನು ಬೆಳಗಿ ಜನರೆಲ್ಲರಿಗೂ ಕೂಡ ಅದ್ಭುತವಾದ ಪ್ರದರ್ಶನವನ್ನು ನೀಡ್ತಾರೆ ನಮ್ಮ ವೀರಗಾಸೆಯ ತಂಡದವರು. ಬನ್ನಿ, ಈ ನಮ್ಮ ವೀರಗಾಸೆ ತಂಡದವರು ಯಾವ ರೀತಿಯಾಗಿ ಆ ಒಂದು ಚಮತ್ಕಾರವನ್ನು ದೇವರ ಒಂದು ಆಶೀರ್ವಾದದಿಂದ ಯಾವ ರೀತಿಯಾಗಿ ನಮ್ಮ ಮುಂದೆ ಪ್ರದರ್ಶನ ಮಾಡ್ತಾರೆ ಅನ್ನೋದನ್ನ ನಾನು ನಿಮಗೆ ದೃಶ್ಯ ಸಮೇತ ಸೆರೆ ಹಿಡಿದಿದ್ದೇನೆ, ನಿಮ್ಮೆಲ್ಲರಿಗೂ ಪರಿಚಯಿಸುತ್ತೇನೆ. ನೀವು ನೋಡಿದ್ರಲ್ವಾ ಸ್ನೇಹಿತರೆ, ಕೊನೆಗೂ ನಮ್ಮ ವೀರಗಾಸೆಯ ತಂಡದವರು ಒಂದು ಚೊಂಬಿನಲ್ಲಿ ಅಕ್ಕಿಯನ್ನು ತುಂಬಿ ಖಡ್ಗವನ್ನು ಅದರೊಳಗೆ ಹಾಕಿ ಕರ್ಪೂರವನ್ನು ಹಚ್ಚಿ ಜನರೆಲ್ಲರೆದುರಿಗೂ ಯಾವುದೇ ರೀತಿಯ ಒಂದು ಹಿಡುಪು ಏನು ಗ್ರಿಪ್ ಅದಕ್ಕೆ ಇಲ್ಲದೇ ಕೇವಲ ಕೈನಲ್ಲಿಯೇ ಅಕ್ಕಿಯ ಒಳಗೆ ಖಡ್ಗವನ್ನು ಹಾಕಿ ಎಲ್ಲರೆದುರಿಗೂ ಓಡುವುದರ ಮೂಲಕ, ಅದು ನಿಂತು ನಡ್ಕೊಂಡು ಹೋಗಿ ಪ್ರದರ್ಶನ ಮಾಡ್ತಾ ಇಲ್ಲ, ಓಡುವುದರ ಮುಖಾಂತರ ಎಲ್ಲ ಭಕ್ತಾದಿಗಳ ಸುತ್ತಲೂ ಬಂದು ಅದರಲ್ಲಿರುವಂತಹ ಅಕ್ಕಿಯನ್ನು ಎಲ್ಲ ಭಕ್ತಾದಿಗಳ ಮೇಲೂ ಅಕ್ಷತೆಯ ರೂಪದಲ್ಲಿ ಹಾಕಲಾಗುತ್ತೆ. ಇನ್ನು ನಮ್ಮ ವೀರಗಾಸೆಯ ತಂಡದಲ್ಲಿ ಒಬ್ಬರಾದಂಥವರಿಗೆ ವೀರಭದ್ರನ ಕತೆ ಹೇಳುವಂತಹ ಮನಸ್ಸಾಗಿ ದೇವರ ಎದುರು ಬಾಗಿಲಿಗೆ ನಿಂತು ಓಡಿ ಹೋಗಿ ರೌದ್ರ ನರ್ತನವನ್ನು ತಾಳಿ ವೀರಭದ್ರೇಶ್ವರನ ಕಥೆಯನ್ನು ಹೇಳಲಿಕ್ಕೆ ಶುರು ಮಾಡಿದರು. ಇದನ್ನು ಕೇಳುವಂತಹ ನಾವು ಭಕ್ತಾದಿಗಳು ಎಷ್ಟು ಪುಣ್ಯವಂತರು ಅಲ್ವಾ. ಸಾಲಾಗಿ ನಿಂತು ಎಲ್ಲರೂ ಕೂಡ ಅವರ ಮೊಬೈಲ್ಗಳಲ್ಲಿ ನೀವು ನೋಡ್ತಾ ಇದ್ದೀರಾ ಎಷ್ಟು ದೇವರನ್ನ ಇಳಿಸ್ಕೊಂಡು ಆಕ್ರೋಶಯುತವಾಗಿ
ವೀರಭದ್ರನ ಕಥೆಯನ್ನಾಗುತ್ತೆ ಹೇಳ್ತಾ ಸಾಕ್ತಾ ಇದ್ದಾರೆ. ನನ್ನನ್ನ ಆವತಿಯನ್ನಾಗಿ ಮಾಡಿಕೊ, ನನ್ನನ್ನ ಆವತಿಯನ್ನಾಗಿ ಮಾಡಿಕೊ ಎಂದು ರುದ್ರಾಯ ಸ್ವಾಹ, ರುದ್ರಾಯ ಸ್ವಾಹ ಒಂದು ಆಹ್ವಾನವನ್ನು ಕೊಡುತ್ತಾ ನಾಗಯ್ಯ ಪಾರ್ವತಾ ದೇವಿಯ ಯಜ್ಞ ಪ್ರವೇಶವನ್ನು ಮಾಡುತ್ತಿದ್ದಾರೆ. ಬಾಲ್ವರೆ ಬಲರೆ, ಬಾಲ್ವರೆ 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 ಬಲರೆ. ಯಾವಯ್ಯ ಜಗನ್ಮಾತೆಯಾದಂತಹ ಪಾರ್ವತಾ ದೇವಿಯ ಯಜ್ಞ ಪ್ರವೇಶವನ್ನ ಮಾಡಿದ ವಿಷಯವನ್ನ ಯಾವಯ್ಯ ನಂದಿ ಭೃಂಗಿಯರು, ಯಾವಯ್ಯ ನಂದಿ ಭೃಂಗಿಯರು ಜಗದೀಶ್ವರನಿಗೆ ಹೋಗಿ ಹೇಳಿದ್ದಾರೆ. ಜಗದೀಶ್ವರನಿಗೆ ಹೋಗಿ ಹೇಳಿದ್ದಾರೆ. ಆ ಜಗದೀಶ್ವರ ಗೋಪಾರೂಢನಾಗಿ ತನ್ನಯ ಜಡೆಯ ಕೂದಲನ್ನು ತೆಗೆದು ಸ್ಪರ್ಶವನ್ನು ಮಾಡಿದ್ದಾನೆ. ಆ ಕ್ಷಣದಲ್ಲಿ ಯಾವಯ್ಯ ವೀರಭದ್ರ ದೇವರು ಹುಟ್ಟಿದನಯ್ಯ. ನೆನಪಗೋಗಿಗೆ ಕೊಂದು ಹಳವನ್ನಾಗಿ ಮಾಡಿಕೊಂಡಿದ್ದಾನೆ. ಯಾವಯ್ಯ ವೀರಭದ್ರ ದೇವರು ಬರುತ್ತಿರುವ ರೂಪವೆಂತೆಂದರೆ ಬಲರೆ ಭೌಪರ್ರೆ ರುದ್ರ, ಕಿಡಿಯನ್ನೇ ಹೊಗಳುತ್ತಾ 7 ಸಾಗರಗಳು ಅಲ್ಲೋಲವಾದವು. ಬಲರೆ ಭೌಪರ್ರೆ ರುದ್ರ, ಹರ 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 ಮಹಾದೇವ. ಯಾವಯ್ಯ ವೀರಭದ್ರ ದೇವರು ದಕ್ಷ ಬ್ರಹ್ಮನ ಬಳಿಗೆ ಹೋಗಿ ದಕ್ಷ ಬ್ರಹ್ಮ ನನ್ನ ತಂದೆಗೆ ಬರಬೇಕಾದಂತಹ ರುದ್ರದ ಅವಿರ್ಭಾಗವನ್ನ ಕೊಡು ಎಂದು ಕೇಳುತ್ತಾ ಯಾವಯ್ಯ ದಕ್ಷ ಬ್ರಹ್ಮನ ನಿನ್ನ ತಂದೆಯಾದಂತಹ ಜಗದೀಶ್ವರನಿಗೆ ಯಾವಯ್ಯ ರುದ್ರದ ಅವಿರ್ಭಾಗವನ್ನ ಕೊಡುವುದಿಲ್ಲ ಹೇಳುತ್ತಾ ಒಪ್ಪರೇ ರುದ್ರ ಯಾವಯ್ಯ ವೀರಭದ್ರ ದೇವರು ಶಿರವನ್ನೇ ಹರಿದು ಅಲ್ಲರೇ ಭೌಪರೇ ರುದ್ರ ಯಾವಯ್ಯ ದಕ್ಷ ಬ್ರಹ್ಮನ ಹೆಂಡತಿಯಾದಂತಹ ಪ್ರಸೂತಾದೇವಿಯೋ ಹೇ ವೀರಭದ್ರ ನನ್ನ ಗಂಡನಿಗೆ ಪ್ರಾಣಭಿಕ್ಷೆಯನ್ನು ನೀಡು ಎಂದು ಹೇಳುತ್ತಾ ಆಗ ದಕ್ಷ ಬ್ರಹ್ಮನು ಹರಿದ ತಲೆಗೆ ಕುರಿಯ ತಲೆಯನ್ನಿಟ್ಟು ಅಲ್ಲರೇ ಭೌಪರೇ ರುದ್ರ ಯಾವಯ್ಯ ದಕ್ಷ ಬ್ರಹ್ಮನಿಂದ ಬರಬೇಕಾದಂತಹ ರುದ್ರದ ಆವಿರ್ಭಾಗವನ್ನು ತೆಗೆದುಕೊಂಡು ವೀರ್ಯ ನಾಟ್ಯವನ್ನಾಡುತ್ತಾ ಯಾವಯ್ಯ ಪರಮೇಶ್ವರನ ಬಳಿಗೆ ಹೋಗುತ್ತಿದ್ದಾನೆ. ಅಲ್ಲರೇ ಭೌಪರೇ ರುದ್ರ ಯಾವಯ್ಯ ಜಗದೀಶ್ವರನ ಸಂತೋಷಭರಿತನಾಗಿ ಹೇಳಲಾದಂತಹ ಜಗದೀಶ್ವರ, ಈ ತಂದೆಯಾದಂತಹ ಜಗದೀಶ್ವರ ಈ ಭೂಮಿಯಲ್ಲಿ ನನಗೆ ಜಾಗವನ್ನ ಕೊಟ್ಟಿರುವ ಕಾರಣ ನನಗೆ ಯಾವ ಉಪಚಾರವೂ ಬೇಡ ಎಂದು ಹೇಳುತ್ತಾ ಯಾವಯ್ಯ ಜಗದೀಶ್ವರನ ಅಲ್ಲರೇ ಭೌಪರೇ ರುದ್ರ
ಜಗದೀಶ್ವರನ ಮತ್ತೊಂದು ತಾರಿ ತನ್ನಯ ಜಡೆಯ ಮೇಗಳ ಕೂದಲನ್ನ ತೆಗೆದು ಪೃಥ್ವಿಯ ಮೇಲೆ ಎಸೆದಿದ್ದಾನೆ. ಬಲರೆ ಭೌಪರೇ ರುದ್ರ ಆಗ ಹುಟ್ಟಿದಳಯ್ಯ ಚೌಡೇಶ್ವರಿ ಯಾವಯ್ಯ ವೀರಭದ್ರೇಶ್ವರ. ಇನ್ನು ವೀರಭದ್ರೇಶ್ವರನ ಕಥೆಯನ್ನು ಕೇಳಿದ ನಂತರ ಊರೆಲ್ಲ ಅಡ್ಡಿಯನ್ನು ಹೊತ್ತು ಸಾಗಿ ಕಳಸದ ಮುಖಾಂತರ ಮನೆಯ ಬಾಗಿಲಿಗೆ ಹೋಗಿ ಇಲ್ಲಿ ವಿಶೇಷವಾಗಿ ವೀರಭದ್ರೇಶ್ವರನ ಜಾತ್ರೆ ಆಗಿರುವುದರಿಂದ ಗಂಡು ಮಕ್ಕಳು ಪುರುಷರು ಕಳಸವನ್ನು ಹೊರ್ತಾರೆ. ದೇವರ ಕಡಗವನ್ನು ಅವರ ಇನ್ನು ಅಡ್ಡೆಯನ್ನ ಊರೆಲ್ಲ ಮೆರವಣಿಗೆ ಮಾಡಿ ಮನೆಯ ಬಾಗಿಲಿಗೆ ಕರೆದುಕೊಂಡು ಹೋಗಿ ದೇವರ ಶಕ್ತಿ ಏನೆಂಬುದನ್ನ ಅಂತ ತಿಳಿಯೋದಕ್ಕೆ ವಿಶೇಷವಾಗಿ ಈ ಊರಿನಲ್ಲಿ ಪಾರಂಪರವಾಗಿ ನಡೆದುಕೊಂಡು ಬಂದಿರುವಂತಹ ಒಂದು ಪದ್ಧತಿ ಇದೆ. ನಾವು ಏನಾದರೂ ಅಂದ್ಕೊಂಡು ಒಂದು ಕುರುಹು ಏನಾದರೂ ಇಟ್ಕೊಂಡು ಎಲ್ಲಾದರೂ ₹1 ₹2 ಈ ರೀತಿ ಕಾಯಿನ ದುಡ್ಡನ್ನು ನೀವೆಲ್ಲಾದರೂ ಇಟ್ಟಿರಿ, ಆದರೆ ಆ ದೇವರು ಆ ಕುರುಹನ್ನು ನಿಮಗೆ ಹುಡುಕಿ ಕೊಡುತ್ತೆ. ಆ ಕುರುಹನ್ನು ಹುಡುಕುವವರೆಗೂ ಒಂದು ಮನೆಯನ್ನು ಬಿಟ್ಟು ಕೂಡ ಇನ್ನೊಂದು ಮನೆಗೆ ನಮ್ಮ ವೀರಭದ್ರೇಶ್ವರ ಅಲುಗಾಡುವುದಿಲ್ಲ ಅಂದರೆ ತಪ್ಪಾಗಲ್ಲ. ಹೌದು ಸ್ನೇಹಿತರೆ, ಇದು ಅಕ್ಷರಶಃ ಸತ್ಯ. ಈ ಊರಿನಲ್ಲಿ ನಡೆಯುತ್ತಿರುವಂತಹ ಪವಾಡ ಇಂದಿಗೂ ಜೀವಂತವಾಗಿದೆ. ನಮ್ಮ ದೇವರು ನಿಮಗೆ ಈ ಕುರುಹನ್ನ ಹುಡುಕಿ ಕೊಟ್ಟಿದ್ದಲ್ಲಿ ಗ್ರಾಮಸ್ಥರು ಏನು ಕುರುಹನ್ನ ಇಟ್ಕೊಂಡಿರ್ತಾರೆ ಅವರು ₹1500 ದೇವರಿಗೆ ದೇಣಿಗೆಯಾಗಿ ನೀಡಬೇಕು. ನಮ್ಮ ಈಶ್ವರಳ್ಳಿ ಗ್ರಾಮಸ್ಥರಲ್ಲಿ ಒಂದು ಮನವಿ, ನಿಮ್ಮ ಊರಿನ ಈ ಜಾತ್ರಾ ಮಹೋತ್ಸವವನ್ನ ನಮ್ಮ ಕರುನಾಡಿನ ಕನ್ನಡಿಗರಿಗೆ ಪರಿಚಯಿಸುವಂತಹ ಒಂದು ಸಣ್ಣ ಪ್ರಯತ್ನವನ್ನ ನಾನು ಮಾಡಿದ್ದೇನೆ. ಇಲ್ಲಿ ಎಲ್ಲಾದರೂ ದೇವರ ಬಗ್ಗೆ ಆಗಿರ್ಬೋದು, ನಿಮ್ಮ ಊರಿನ ಬಗ್ಗೆ ಆಗಿರ್ಬೋದು, ನಾನು ಯಾವುದೇ ರೀತಿಯ ಒಂದು ತಪ್ಪು ಮಾಹಿತಿ ನೀಡಿದಲ್ಲಿ ದಯಮಾಡಿ ಕ್ಷಮಿಸಿ. ಯಾವುದೇ ರೀತಿಯ ತಪ್ಪಿದ್ದಲ್ಲಿ ನನಗೆ ಕಮೆಂಟ್ ಮೂಲಕ ಕಳುಹಿಸಿಕೊಡಿ. ನಾನು ಅದನ್ನು ತಿದ್ದುಕೊಂಡು ಮುಂದಿನ ಸಲ ಜಾತ್ರಾ ಮಹೋತ್ಸವದ ದೃಶ್ಯವನ್ನ ಸಂಪೂರ್ಣವಾಗಿ ನಿಖರ ಮಾಹಿತಿಯೊಂದಿಗೆ ಹೇಳುವಂತಹ ಪ್ರಯತ್ನವನ್ನ ನಾನು ಮಾಡ್ತೀನಿ ಅಂತ ಹೇಳ್ತೀನಿ. ಈ ಒಂದು ಅದ್ಭುತ ಅವಕಾಶವನ್ನ ವೇದಿಕೆಯನ್ನ ನೀಡಿದ್ದಕ್ಕೆ ನಿಮ್ಮೆಲ್ಲರ ಮುಂದೆ ನಿರರ್ಗಳವಾಗಿ ನಾನು ಕನ್ನಡವನ್ನ ನಿರೂಪಣೆ ಮಾಡೋದಕ್ಕೆ ಅವಕಾಶ ಮಾಡಿಕೊಟ್ಟಿದ್ದೀರಾ. ಮತ್ತೊಮ್ಮೆ ಮಗದೊಮ್ಮೆ ನಿಮ್ಮೆಲ್ಲರಿಗೂ ಕೂಡ ಗ್ರಾಮಸ್ಥರಿಗೆ, ಸುತ್ತಮುತ್ತಲ ಗ್ರಾಮಸ್ಥರಿಗೆ ನಾನು ಆಭಾರಿಯಾಗಿರುತ್ತೇನೆ. ನಿಮ್ಮ ಈ ಶಾಸ್ತ್ರ ಸಂಪ್ರದಾಯದ ಜಾತ್ರಾ ಮಹೋತ್ಸವ ನನಗೆ ತುಂಬಾ ಇಷ್ಟ ಆಯಿತು. ಹಾಗಾಗಿನೇ ನಾನು 2 ದಿನಗಳ ಕಾಲ ನಿಮ್ಮೂರಿನ ಜಾತ್ರೆಯಲ್ಲಿ ಸಕ್ರಿಯವಾಗಿ ಪಾಲ್ಗೊಂಡಿದ್ದೆ ಅಂತ. ನಿಮ್ಮ ಊರಿನ ಈ ರೀತಿಯ ಜಾತ್ರಾ ಮಹೋತ್ಸವದ ಆಚರಣೆಗಳು ನನಗೆ ತುಂಬಾ ಇಷ್ಟ ಆಯಿತು. ನಾನು ತುಂಬಾ ಹತ್ತಿರದಿಂದ ನೋಡಿದೆ, ನನಗೆ ತುಂಬಾ ಖುಷಿ ಆಯಿತು. ಎಲ್ಲರೂ ಎಷ್ಟು ಚೆನ್ನಾಗಿ, ಅದರಲ್ಲೂ ನಮ್ಮ ಗಂಡಸರು ಕಳಸವನ್ನು ಹೊತ್ತುಕೊಂಡು ಹೋಗೋದು, ಸಾಗದನ್ನ ಇಷ್ಟು ನೀಟಾಗಿ ನಾನು ಇಲ್ಲೇ ನೋಡಿದ್ದು ಅಂತಾನೆ ಹೇಳ್ಬೋದು. ನಿಮ್ಮ ಊರಿನ ಈ ರೀತಿಯ ಪಾರಂಪರಿಕಗತವಾಗಿ ಬಂದಂತಹ ಸಂಪ್ರದಾಯಗಳು ಇನ್ನೂ ಮುಂದುವರಿಯಲಿ. ನಿಮ್ಮೂರು ಹಲವು ಊರುಗಳ ಗ್ರಾಮಸ್ಥರಿಗೆ ಮಾರ್ಗದರ್ಶಕವಾಗಿ ನಿಮ್ಮ